ಪರಿಸರದಿಂದ ಪರಿಸರಕ್ಕಾಗಿ ನಾವು ಇವತ್ತು ಪರಿಸರ ದಿನಾಚರಣೆಯ ಅಂದರೆ ಜೂನ್ 5 ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಏನು ನೋಡ್ರಿ, ಪರಿಸರ ನೋಡ್ರಿ, ಪರಿಸರ ಸಂರಕ್ಷಣೆ ಇತರ ದೃಷ್ಟಿಯಿಂದ ಪ್ರತಿ ವರ್ಷ ಜೂನ್ 5 ವಿಶ್ವಾದ್ಯಂತ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಪ್ರಪ್ರಥಮ ಬಾರಿಗೆ 1972ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಪರಿಸರ ದಿನಾಚರಣೆ ಆಚರಿಸುವ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಆದರೆ ಮೊಟ್ಟ ಮೊದಲ ಬಾರಿಗೆ 1974ರಿಂದ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡಿತು. ಪ್ರತಿ ವರ್ಷ ಪರಿಸರ ದಿನವನ್ನು ಆಚರಿಸಲು ವಿಶ್ವಸಂಸ್ಥೆಯ ಅಧೀನದಲ್ಲಿರುವ ಯಾವುದಾದ್ರೂ ಒಂದು ದೇಶವನ್ನು ಆಯ್ಕೆ ಮಾಡ್ತಾರಾ? ಆ ದೇಶದ ಈ ವರ್ಷ ಯಾವ ದೇಶ ಅಂತಂದರೆ ನೋಡ್ರಿ, ಈ ವರ್ಷ ಮಾಡಿಕೊಂಡಿರುವ ಪರಿಸರ ದಿನವನ್ನು ಆಚರಿಸಲು ಈ ವರ್ಷ ಜಾಗತಿಕ ಪರಿಸರ ದಿನದ ಆಚರಣೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ದೇಶ ಯಾವುದಂತಂದರೆ ಅಜರ್ಬೈಜಾನ್. ಓಕೆ, 2026ರ ಪರಿಸರ ದಿನಾಚರಣೆಯ ಆತಿಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ದೇಶ ಯಾವುದಂತಂದರೆ ಅಜರ್ಬೈಜಾನ್. ಆಚರಣೆ ಹೇಗೆ ಮಾಡ್ತಾರಪ್ಪ? ಈ ದಿನದ ಹಲವಾರು ಪರಿಸರ ಜಾಗೃತಿ ಕಾರ್ಯಕ್ರಮನ ಮಾಡ್ಕೊಳ್ತಕ್ಕಂಥದ್ದು, ಗಿಡಗಳನ್ನು ನೆಡ್ತಕ್ಕಂಥದ್ದು, ಸಸಿಗಳನ್ನು ನೆಡ್ತಕ್ಕಂಥದ್ದು, ಬೇರೆ ಬೇರೆ ಗಿಡ ಏನಿರ್ತಾವೆ ಅವಕ್ಕೆ ನೀರು ಹಾಕ್ತಕ್ಕಂಥದ್ದು, ಈ ಥರ ಆಚರಣೆಯನ್ನು ಮಾಡ್ಕೊತಕ್ಕಂಥದ್ದು. ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಕ್ಕಂಥದ್ದು ಏನೇನಪ್ಪ ಅಂದರೆ ಆಧುನಿಕ ಕೃಷಿಗಳು, ಓಕೆ, ನಿರಂತರ ಅರಣ್ಯ ಒತ್ತುವರಿ ಮಾಡ್ತಕ್ಕಂಥದ್ದು, ಆಧುನಿಕ ವಿವಿಧೋಷದ ಡ್ಯಾಮ್ ಕಟ್ತಕ್ಕಂಥದ್ದು, ಅಲ್ಲಿ ಕೂಡ ಅರಣ್ಯ ನಾಶ ಆಗುತ್ತೆ. ಓಕೆ, ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕೆ ಫಲವತ್ತಾದ ಭೂಮಿಯನ್ನು ಬಳಸ್ತಕ್ಕಂಥದ್ದು, ಇಲ್ಲಿ ಪರಿಸರ ನಮಗೆ ಹಾಳಾಗ್ತಕ್ಕಂಥದ್ದು. ಈ ಪರಿಸರವನ್ನು ತಪ್ಪಿಸಲಿಕ್ಕೆ ಕೆಲವೊಂದಿಷ್ಟು ಸಮಿತಿಗಳು ಅವೆಲ್ಲ ಬಂದು. ಹಾಗಾದರೆ ಈ ವರ್ಷದ ಥೀಮ್ ಏನಂದರೆ ಇನ್ಸ್ಪೈರ್ಡ್ ಬೈ ದ ನೇಚರ್ ಫಾರ್ ದಿ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಪ್ರಕೃತಿಯಲ್ಲೇ ಹವಾಮಾನ ವೈಪರೀತ್ಯಕ್ಕೆ ಪರಿಹಾರಗಳಿವೆ ಎಂಬುದನ್ನು ಈ ವಾಕ್ಯ ನಮಗೇನು ಮಾಡುತ್ತೆ, ನೆನಪನ್ನು ಮಾಡಿಕೊಡುತ್ತೆ. ನೆನಪಿರಲಿ. ಓಕೆ, ಎಸ್ ನೋಡಪ್ಪ, ಇನ್ಸ್ಪೈರ್ ಇದರ ಅರ್ಥ ನಾವು ಪರಿಸರವನ್ನು ಕೇವಲ ರಕ್ಷಿಸುವುದಲ್ಲ, ಪ್ರಕೃತಿಯಿಂದ ಪಾಠ ಕಲಿಯಬೇಕು. ಓಕೆ, ನಮ್ಮ ತಂತ್ರಜ್ಞಾನ, ಕೃಷಿ ಮತ್ತು ನಗರಾಭಿವೃದ್ಧಿ ಎಲ್ಲವೂ ಪ್ರಕೃತಿಯ ಸಹಜ ನಿಯಮಗಳಿಗೆ ಪೂರ್ವವಾಗಿ ಇರಬೇಕು. ಮರಗಳು, ನದಿಗಳು, ಕಾಡುಗಳು ಮತ್ತು ಅವು ಹೇಗೆ ಸಮತೋಲನ ದಟ್ಟವಾಯಿತೋ ಅದೇ ತತ್ವದ ಮೇಲೆ ನಾವು ಮಾಡ್ತಕ್ಕಂಥದ್ದು. ಫಾರ್ ಕ್ಲೈಮೇಟ್ ಹವಾಮಾನಕ್ಕಾಗಿರ್ಬೋದು, ಫಾರ್ ಅವರ್ ಫ್ಯೂಚರ್ಗೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾದರೆ ಕೆಲವೊಂದಿಷ್ಟು ನೋಡ್ರಿ, ಪರಿಸರ ಸಂರಕ್ಷಣೆಗೆ ಸರ್ಕಾರದ ಸ್ವಲ್ಪ ಯೋಜನೆಗಳದಾವು. ಪರಿಸರ ವಿಶ್ವಸಂಸ್ಥೆ ಮಾಡಿರ್ತಕ್ಕಂಥ ಅಭಿಯಾನಗಳದಾವು. ಬಿಟ್ಟರೆ ನಿಮಗೆ ಪರಿಸರಕ್ಕೆ ಪ್ರಕೃತಿ ವಿಪತ್ತುಗಳ ಮಾಹಿತಿ ಪಡೆಯಲು ಆ್ಯಪ್ಗಳು, ಒಂದಿಷ್ಟು ಅಭಿಯಾನಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಯಾವ್ಯಾವ ತಂದೈತೆ ಎಲ್ಲ ಮಾಹಿತಿ ಇದ್ದಾವೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಜಾಗತಿಕ ಮಟ್ಟದ ಪ್ರಮುಖ ಒಪ್ಪಂದಗಳಿವೆ. ಹಾಗಾದರೆ ನೆಕ್ಸ್ಟು ಒಂದಿಷ್ಟು ಚಳುವಳಿಗೆ ನಡೆದು, ಸುಂದರ್ಲಾಲ್ ಬಹುಗುಣ್ ಚಳುವಳಿ, ಓಕೆ, ಅಪ್ಪಿಕೋ ಚಳುವಳಿ, ಇನ್ನೊಂದು ಯಾವುದು ಚಿಪ್ಕೋ ಚಳುವಳಿ, ನರ್ಮದಾ ಚಳುವಳಿ, ಫಸ್ಟ್ ಸುಂದರ್ಲಾಲ್ ಬಹುಗುಣ್ ಅವರು ಮಾಡಿರ್ತಕ್ಕಂಥದ್ದು ಫಸ್ಟ್ ಚಳುವಳಿ. ಅವೆಲ್ಲನೂ ಇದರಲ್ಲಿ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ಕೊತ ಹೋಗೋಣ. ಓಕೆ, ಹಾಗಾದರೆ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ನೋಡೋಣ. ಓಕೆ, ನೋಡಿ, ಸರ್ಕಾರ ಮಿಷನ್ ಲೈಫ್ ಅಂತಕ್ಕಂಥದ್ದು 2022 ಅಕ್ಟೋಬರ್ 20ರಂದು ಜಾರಿಗೆ ಮಾಡಿರ್ತಕ್ಕಂಥ ಒಂದು ಪರಿಸರ ಸರ್ಕಾರದ ಯೋಜನೆ. ಪ್ರಧಾನಿ ನರೇಂದ್ರ ಮೋದಿಯವರು ಜಾಗತಿಕವಾಗಿ ಪರಿಚಯದ ಈ ಯೋಜನೆ ಪ್ರತಿಯೊಂದು ವ್ಯಕ್ತಿಯ ಜೀವನ ಶೈಲಿಯ ಬದಲಾವಣೆ ತರುವುದನ್ನು ಗುರಿಯಾಗಿಟ್ಟುಕೊಂಡು ಪರಿಸರಕ್ಕೆ ಹಾನಿ ಮಾಡುವ ಅಭ್ಯಾಸಗಳನ್ನು ಬಿಟ್ಟು ಸುಸ್ಥಿರ ಅಭ್ಯಾಸಕ್ಕಾಗಿ ಅಳವಡಿಸಿಕೊಳ್ಳುವ ಜನರ ಪ್ರೋ ಪ್ಲಾನೆಟ್ ಪೀಪಲ್ ಎಂದು ಕರೆಯುತ್ತಾರೆ. ಈ ಯೋಜನೆ ಅಂತರ ಮಿಷನ್ ಲೈಫ್ ಅಂತಕ್ಕಂಥದ್ದು 2022ರಲ್ಲಿ. ಹಾಗಾದರೆ ಇನ್ನೊಂದು ಯೋಜನೆ ತಂದರು, PM ಸೂರ್ಗರ್ ಯೋಜನೆ ಅಂತಕ್ಕಂಥದ್ದು 2024ರಲ್ಲಿ ತಂದಿರತಕ್ಕಂಥ ಒಂದು ಯೋಜನೆ. ಓಕೆ, ಫೆಬ್ರವರಿ 13, 2024ರಲ್ಲಿ ತಂದಿರತಕ್ಕಂಥ PM ಸೂರ್ಗರ್ ಯೋಜನೆ ನಿಮಗೆಲ್ಲ ಆಲ್ರೆಡಿ ಹೇಳಿದ್ದೀನಿ ಬೇರೆ ಬೇರೆ ಕರೆಂಟ್ ಅಫೇರ್ಸಲ್ಲಿ. ಓಕೆ, ಇದು ಉಚಿತ ವಿದ್ಯುತ್ ಯೋಜನೆ ಆಗಿದೆ. ಮನೆಗಳ ಮೇಲೆ ಸೌರ ಫಲಕಗಳ ಅಳವಡಿಸುವ ಮೂಲಕ ಮಾಲಿನ್ಯ ರಹಿತ ಹಸಿರು ಇಂಧನ ಉತ್ಪಾದನೆ ಸರ್ಕಾರ ದೊಡ್ಡದ ಮಟ್ಟದ ಸಬ್ಸಿಡಿಯನ್ನು ಕೊಡ್ತಾ ನಿಮ್ಮ ಮನೆ ಮೇಲೆ ಏನಾರು ಹಾಕ್ಕೊಂತೀರಂತಂದರೆ 51.93% ಹೆಚ್ಚು ಪಾಲನ್ನು ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ನೀವು ಪಡೆಯಬಹುದು. ಹಾಗಾದರೆ ಇನ್ನೊಂದು ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ನೋಡ್ರಿ, ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಂತಕ್ಕಂಥದ್ದು ಇದು ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ 2023ರಲ್ಲಿ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ. ಯಾವುದು? ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್. ಭವಿಷ್ಯದಲ್ಲಿ ಪೆಟ್ರೋಲಿಯಂ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಶೂನ್ಯಗೊಳಿಸಲು ಭಾರತ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಅತಿ ಹೆಚ್ಚು ಒತ್ತು ನೀಡಿರ್ತಕ್ಕಂಥದ್ದು. ಭಾರತೀಯ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ದೇಶದ ಒಟ್ಟು ಭೂಪ್ರದೇಶದ 1/3 ಭಾಗದಷ್ಟು ಅಂದರೆ 33% ಇರಬೇಕು ನಮ್ದು ಅರಣ್ಯ. ಎಷ್ಟಿರಬೇಕು? 33% ಇರಬೇಕು. ಪ್ರಸ್ತುತ ಎಷ್ಟೈತಪ್ಪ ಅಂತಂದರೆ, ಪ್ರಸ್ತುತ ಕ್ವಶನ್ ಕೇಳ್ತಾನೆ ಪ್ರಸ್ತುತ ಎಷ್ಟೈತಿ? 25.2ರಷ್ಟಿದೆ. ಇದನ್ನು ಹೆಚ್ಚಿಸಲು ಮತ್ತು ಇಂಗಾಲ ಹೀರಿಕೊಳ್ಳೋ ಕಾರಣ ಸಾಂದ್ರತೆಯನ್ನು ಸುಧಾರಣೆ ಮಾಡಲಿಕ್ಕೆ ನೋಡಿರಿ 1/3 ಇರಬೇಕು. ಅಂದರೆ
3 ಭಾಗ ಇದ್ರೆ ಅದ್ರ 1 ಭಾಗರಷ್ಟು ನಮ್ಮ ಅರಣ್ಯ ಇರಬೇಕು ಭೂಮಿ ಮೇಲೆ. ಬಟ್ ನಮ್ದು ಎಷ್ಟು ಐತೆ ಅಂದ್ರೆ 25.2% ನಮ್ಮ ಭೂಮಿ ಮೇಲೆ ಅರಣ್ಯ ಐತಿ. ಎಷ್ಟು ಕಡಿಮೆ ಐತಿ ವಿಚಾರ ಮಾಡಿರಿ. ಹಾಗಾದರೆ ವಿಶ್ವಸಂಸ್ಥೆಗಳ ಸ್ವಲ್ಪ ಅಭಿಯಾನಗಳಿವೆ. ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ನೌ ಫಾರ್ ಕ್ಲೈಮೇಟ್ ಅಂತೇಳಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿತ್ತು. ನೌ ಫಾರ್ ಕ್ಲೈಮೇಟ್ ಅಂದರೆ ವಿಶ್ವಸಂಸ್ಥೆ ಈ ಬಾರಿ ನೌ ಫಾರ್ ಕ್ಲೈಮೇಟ್ ಎಂಬ ಅಭಿಯಾನ ಮೂಲಕ ತಕ್ಷಣ ಹವಾಮಾನಕ್ಕೆ ಕ್ರಮ ಕೈಗೊಳ್ಳುವಂತೆ ಕರೆ ನೀಡೈತಿ ಎಲ್ಲ ದೇಶಗಳಿಗೆ. ಹವಾಮಾನದ ಬಗ್ಗೆ ನೀವು ಕರೆ ಕೊಟ್ಟೈತಿ, ನೀವು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತೆ. ನೌ ಫಾರ್ ಕ್ಲೈಮೇಟ್ ವಿಶ್ವಸಂಸ್ಥೆ ಒಂದು ಅಭಿಯಾನ ಇದು. ಓಕೆ, ನೆಕ್ಸ್ಟ್ 1972ರಲ್ಲಿ ಈ ದಿನ ಸ್ಥಾಪಿಸಿದ ಮೊದಲ ಬಾರಿಗೆ 1973ರಲ್ಲಿ ನೋಡಿರಿ, ಯಾರಾಗಲೇ 1973 ಅಂದ್ರೆ 73 73ರಲ್ಲಿ ಒಂದೇ ಒಂದು ಭೂಮಿ ಎಂಬ ಘೋಷಣೆಯೊಂದಿಗೆ ಆಚರಿಸಲು ಪ್ರಾರಂಭಿಸಿತು. ಬಟ್ ರಿಯಲ್ ಆಗಿ 1974 ಸ್ಟಾರ್ಟ್ ಮಾಡಿದ್ದು. ಇದನ್ನು ನೋಡಿರಿ, ಒಂದೇ ಒಂದು ಭೂಮಿ ಅಂತೇಳಿ ಆವಾಗ ಇನ್ನೂ ವಿಶ್ವಸಂಸ್ಥೆ ಅಧಿಕೃತವಾಗಿ ಮಾಡಿಲ್ಲ, ಆದರೂ ಆಚರಣೆಗೆ ಒಂದು ಸ್ಲೋಗನ್ ಕೊಟ್ಟಿರ್ತಕ್ಕಂಥ. ಈ ಬಾರಿ ಪರಿಸರ ಚಳುವಳಿಯಲ್ಲಿ ತೊಡಗಿಕೊಳ್ಳುವ ವಿಶ್ವಸಂಸ್ಥೆ ಪ್ರಸಿದ್ಧ ಬ್ರೆಜಿಲಿಯನ್ ಮ್ಯೂಸಿಕ್ ನೋಡ್ರಿ, ಇದರ ಈ ಸರಿ ಅಂಬಾಸಿಡರ್ನೇ ಯಾರು ಮಾಡ್ಯಾರ ನೋಡ್ರಿ, ಅದನ್ನು ಕೂಡ ಕ್ವಶನ್ ಕೇಳ್ಬೋದು. ಪರಿಸರ ದಿನಾಚಾರ ವಿಶ್ವಸಂಸ್ಥೆ ಒಬ್ಬರನ್ನ ಅಂಬಾಸಿಡರ್ನ ಮಾಡೈತೆ ಅಂದ್ರೆ ರಾಯಭಾರಿ, ಸದ್ಭಾವನಾ ರಾಯಭಾರಿನೇ ಮಾಡೈತೆ. ಯಾರನ್ನಂದ್ರೆ ಬ್ರೆಜಿಲಿಯನ್ ಮ್ಯೂಸಿಕ್ ಸೂಪರ್ ಸ್ಟಾರ್ DJ ಅಲೋಕ್ ಅವರನ್ನು ಜಾಗತಿಕ ಸದ್ಭಾವನಾ ರಾಯಭಾರಿನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಈ DJ ಅಲೋಕ್ ಅವರು ಫುಟ್ಬಾಲಿಗೆ ಏನು ಆಡ್ಯಾರ, ಫುಟ್ಬಾಲಿಗೆ ಹಾಡವನ್ನು ಆಡಿರ್ತಕ್ಕಂಥದ್ದು. ಇವರು ಕೂಡ ನೆನಪಿರಲಿ, DJ ಅಲೋಕ್ ಬ್ರೆಜಿಲ್ನ ಮೂಲದವರು. ಇವರು ಕೂಡ ಫುಟ್ಬಾಲ್ ವಿಶ್ವಕಪ್ ಐತಲ್ಲ, ಅದಕ್ಕೆ ಡೇಗೆ ಡೇಗೆ ಅಂತೇಳಿ ಹಾಡೈತಲ್ಲ, ಆ ಹಾಡನ್ನು ಕೂಡ ಇವರು ಆಡಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಶ್ವ ಹವಾಮಾನಗಳ ಸಂಸ್ಥೆ ಇತ್ತೀಚೆಗೆ ಅಧಿಕೃತ ವರದಿ ಪ್ರಕಾರ ಭೂಮಿಯ ಸರಾಸರಿ ಉಷ್ಣಾಂಶ ಈಗಾಗಲೇ ಪ್ಯಾರಿಸ್ ಒಪ್ಪಂದ, ಒಂದು ಪ್ಯಾರಿಸ್ ಒಪ್ಪಂದ ಅಂತ ಬರುತ್ತೆ, ಮುಂದೆ ಹೇಳ್ತೀನಿ. ಇಲ್ಲಿ ಐತಿ ಪ್ಯಾರಿಸ್ ಒಪ್ಪಂದದ ಬಗ್ಗೆ ಹೇಳ್ತೀನಿ. ಈ ಪ್ಯಾರಿಸ್ ಒಪ್ಪಂದ ಏನು ನಡೀತಿದಲ್ಲ, ಈ ಪ್ಯಾರಿಸ್ ಒಪ್ಪಂದದಲ್ಲಿ ಜಾಗತಿಕವಾಗಿ ನಮ್ದು ಎಷ್ಟು ಇರಬೇಕಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ಗಡಿಯನ್ನು ದಾಟುತ್ತಿದೆ. ಅಂದರೆ ನಾವು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಏನು ಮಾಡಿದ್ದೀವಪ್ಪ ಅಂದರೆ, ಹವಾಮಾನಕ್ಕೆ ಸಂಬಂಧಪಟ್ಟ ಪ್ಯಾರಿಸ್ ಒಪ್ಪಂದದ ಪ್ರಕಾರ ನಮ್ಮ ಜಾಗತಿಕ ಉಷ್ಣಾಂಶ 1.5 ಡಿಗ್ರಿಯನ್ನು ದಾಟಬಾರ್ದು. ಬಟ್ ಈಗ ದಾಟಲಿಕ್ಕೆ ಹೊಂಟಿದೆ. ಓಕೆ, ಹೀಗಾಗಿ ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸೋದು ಈ ಬಾರಿ ಕಾರ್ಯಸೂಚಿಯಾಗಿರ್ತಕ್ಕಂಥದ್ದು. ಪರಿಸರ ಸಂರಕ್ಷಣೆಗೆ ತಂತ್ರಜ್ಞಾನ ಬಳಕೆ ಹೆಚ್ಚಾಗಿದೆ. ಕಾಡ್ಗಿಚ್ಚು ಪತ್ತೆ ಹಚ್ಚಲು ನೀರಿನ ಸೋಸುವಿಕೆ ಎಲ್ಲವನ್ನು ಮಾಡಿರ್ತಕ್ಕಂಥದ್ದು. ಪರಿಸರದ ಅರ್ಥಕೋಶ ಅಂದರೆ ನೋಡ್ರಿ, ಪರಿಸರ ಅಂದರೆ ಎನ್ವಾರ್ ಎಂಬ ಪರಿಸರ ಎಂಬ ಪದವು ಫ್ರೆಂಚ್ ಭಾಷೆ ಎನ್ವೋರ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಸುತ್ತಮುತ್ತಲು ಎಂಬ ಅರ್ಥವಾಗಿರ್ತಕ್ಕಂಥದ್ದು. ಓಕೆ, ಸುತ್ತಮುತ್ತಲು. ಓಕೆ, ನೋಡಿ ಸಜಿತ್ ಆ್ಯಪ್ ಅಂತ ಪ್ರಕೃತಿ ವಿಕೋಪ ಮಾಹಿತಿ ಪಡೆಯಲು ನೋಡಿರಿ, ಯಾವ ಸಜೇತ್ ಆ್ಯಪ್ ಅಂತಕ್ಕಂಥದ್ದು ಇದು ರಾಷ್ಟ್ರೀಯ ವಿಪತ್ತು. ಓಕೆ, ಒಂದು ನಿಮಿಷ. ಓಕೆ, ನೋಡಿರಿ, ಸಜಿತ್ ಆ್ಯಪ್ ಅಂತಕ್ಕಂಥದ್ದು ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ರೂಪಿಸಿರುವ ಪ್ರಮುಖ ಆ್ಯಪ್ ಆಗಿರ್ತಕ್ಕಂಥದ್ದು. ಆಯಾ ಪ್ರದೇಶಗಳಲ್ಲಿ ಸಂಭವಿಸುವ ವಾಯ್ಸ್ ಕ್ಲಿಯರ್ ಐತಲ್ಲ? ಎಸ್, ವಾಯ್ಸ್ ಕ್ಲಿಯರ್ ಆಯ್ತಾ? ಓಕೆ, ವಿಡಿಯೋನ ಲೈಕ್ ಮಾಡಿರಿ. ಓಕೆ, ಸಂಭವಿಸುವ ಪ್ರವಾಹ, ಚಂಡಮಾರುತ, ಭೂಕಂಪ ಸೇರಿದಂತೆ ಎಲ್ಲ ರೀತಿಯ ನೈಸರ್ಗಿಕ ವಿಪತ್ತುಗಳನ್ನು ತುರ್ತು ಮುನ್ಸೂಚನೆ ಎಚ್ಚರಿಕೆ ಮೊಬೈಲ್ಗೆ ಕಳಿಸ್ತಕ್ಕಂಥದ್ದು. ಯಾವುದು? ಸಚೇತ್ ಆ್ಯಪ್ ಅಂತಕ್ಕಂಥದ್ದು. ಓಕೆ, ದಾಮಿನಿ ಆ್ಯಪ್ ಇನ್ನೊಂದು. ನೆಕ್ಸ್ಟ್, ಕೇಂದ್ರ ಭೂ ವಿಜ್ಞಾನ ಸಚಿವಾಲಯ ಈ ಆ್ಯಪನ್ನು ಸಿಡಿಲು ಬಡಿಯುವ ಮುನ್ಸೂಚನೆ ನೀಡುತ್ತದೆ. ಓಕೆ, ಯಾವುದು? ದಾಮಿನಿ ಆ್ಯಪ್ ಅಂತಕ್ಕಂಥದ್ದು ಪ್ರಕೃತಿ ವಿಪತ್ತುಗಳ ಮಾಹಿತಿ ಪಡೆಯಿರ್ತಕ್ಕಂಥ ಆ್ಯಪ್ಗಳು. ಯಾಕಂದರೆ ವಿಶ್ವ ಪರಿಸರದ ಬಗ್ಗೆ ಯಾವುದರಲ್ಲಿ ಒಂದು ಕ್ವಶನ್ ಇದ್ದೇ ಇರ್ತೈತೆ ನಿಮ್ಗೆ. ಓಕೆ, ಒಂದು ಕ್ವಶನ್ ಇದ್ದೇ ಇರ್ತೈತೆ. ವ್ಯಾಪ್ತಿ ಸಿಡಿಲು ಬೀಳುವ ಸಾಧ್ಯತೆ 30-40 ನಿಮಿಷಗಳ ಮುಂಚಿತವಾಗಿ ಎಚ್ಚರಿಕೆ ನೀಡ್ತಕ್ಕಂಥದ್ದು. ಇನ್ನೊಂದು ಮೌಸಮ್ ಆ್ಯಪ್ ಅಂದರೆ ಭಾರತೀಯ ಹವಾಮಾನ ಇಲಾಖೆ ಅಭಿವೃದ್ಧಿಪಡಿಸಿದ್ದು ನಿಖರವಾದ ಮಳೆ, ಗಾಳಿಯ ಬೇಗ ಮತ್ತು ಹವಾಮಾನ ವೈಪರೀತ್ಯಗಳ ಮುನ್ಸೂಚನೆಯನ್ನು ಒದಗಿಸ್ತಕ್ಕಂಥ. ಇದು ಮಾನ್ಯ ಕರೆಂಟ್ ಅಫೇರ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ವಾಯ್ಸ್ ಕ್ಲಿಯರ್ ಐತಲ್ಲ? ಎಸ್, ವಾಯ್ಸ್ ಕ್ಲಿಯರ್ ಐತಲ್ಲ? ಓಕೆ, ನೋಡಿರಿ, ಇನ್ನೊಂದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಂದಿರ್ತಕ್ಕಂಥ ಆ್ಯಪು ಮೇಘ ಸಂದೇಶ ಆ್ಯಪ್ ಅಂತಕ್ಕಂಥದ್ದು. ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಭಿವೃದ್ಧಿಪಡಿಸಿರುವ ಅತ್ಯಂತ ಉಪಯುಕ್ತ ಆ್ಯಪ್ ಇದು. ಓಕೆ, ಮೇಘ ಸಂದೇಶ ಆ್ಯಪ್ ಬೆಂಗಳೂರು ಸೇರಿದಂತೆ ರಾಜ್ಯದ ನಗರ ಭಾರೀ ಮಳೆ, ಪ್ರವಾಹ ಮತ್ತು ಸಿಡಿಲಿನ ಮುನ್ಸೂಚನೆ ಇದು ಲೈವ್ ಆಗಿ ನೀಡ್ತಕ್ಕಂಥದ್ದು. ಇನ್ನೊಂದು ಸಿದ್ಧಿ ಆ್ಯಪ್ ಅಂತಕ್ಕಂಥದ್ದು. ಇನ್ನೊಂದು ಯಾವುದು? ಸಿದ್ಧಿ ಆ್ಯಪ್ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಮತ್ತು ರೈತರಿಗೆ ಗುಡುಗು ಸಿಡಿಲಿನ ಮುನ್ನೆಚ್ಚರಿಕೆ ನೀಡ್ತಕ್ಕಂಥದ್ದು. ಇನ್ನೊಂದಿಷ್ಟು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಕಿದ ಪರಿಸರ ಅಭಿಯಾನಗಳಂದರೆ ಏಕ್ ಪೇಡ ಮಾಕೆ ನಾಮ್ ಅಭಿಯಾನ. ಇವೆಲ್ಲ ನೆನಪಿರಲಿ, ಕೇಳ್ತಾನೆ ಕ್ವಶನ್ನು. ಓಕೆ, ಪರಿಸರ ಸಂರಕ್ಷಣೆ ಮತ್ತು ತಾಯಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ
ಪ್ರತಿಯೊಬ್ಬರು ತಮ್ಮ ತಾಯಿ ಹೆಸರಿನಲ್ಲಿ ಒಂದು ಸಸಿಯನ್ನು ನೆಡಬೇಕಂತೇಳಿ ಏಕ್ ಪೇಡ ಮಾ ಕೆ ನಾಮ್ ಅಭಿಯಾನವನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಲೈಫ್ ಅಭಿಯಾನ, ಇನ್ನೊಂದು ಯಾವ್ದು ಬರುತ್ತೆ, ಲೈಫ್ ಅಭಿಯಾನ ಅಂತಕ್ಕಂಥದ್ದು. ನಮ್ಮ ದೈನಂದಿನ ಜೀವನ ಶೈಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ, ಉದಾಹರಣೆ ಪ್ಲಾಸ್ಟಿಕ್ ಬಳಸದಿರುವುದು, ನೀರು ವಿದ್ಯುತ್ ಉಳಿಸುವುದು, ಪರಿಸರ ರಕ್ಷಿಸುವುದು ಜಾಗತಿಕ ಚಳುವಳಿ ಆಗಿರ್ತಕ್ಕಂಥದ್ದು ಲೈಫ್ ಅಭಿಯಾನ. ಇವು ಎರಡು ಅಭಿಯಾನಗಳು, ಏಕ್ ಪೇಡ ಮಾ ಕೆ ನಾಮ್ ಅಭಿಯಾನ, ಲೈಫ್ ಅಭಿಯಾನ. ಬಿಟ್ಟರೆ ಸಜ್ಜಿತ್ ಲೈಫ್, ದಾಮಿನಿ ಆ್ಯಪ್, ಮೌಸಮ್ ಆ್ಯಪು. ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಬಂದರೆ ಮೇಘ ಸಂದೇಶ, ಸಿದ್ಧಿ ಆ್ಯಪ್. ಯಾವುದು ಸಿಡಿಲನ್ನು ಕೊಡುತ್ತೆ, ಯಾವುದು ಮಳೆಯನ್ನು ಕೊಡುತ್ತೆ ನೋಡ್ಕೊಡ್ರಿ. ಕೇಂದ್ರ ಭೂ ವಿಜ್ಞಾನ ಏನು ಮಾಡೈತಿ, ಪ್ರವಾಹವನ್ನು ನೀಡ್ತಕ್ಕಂಥದ್ದು ಸಚೇತಿ ಆ್ಯಪು, ಸಿಡಿಲ ಬಗ್ಗೆ ದಾಮಿನಿ ಆ್ಯಪು, ಮಳೆ ಗಾಳಿ ಬಗ್ಗೆ ನೀಡ್ತಕ್ಕಂಥದ್ದು ಮೌಸಮ್ ಆ್ಯಪ್. ಇದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ. ಓಕೆ ನೋಡಿರಿ, ಹಾಗಾದರೆ ಕೆಲವೊಂದಿಷ್ಟು ಜಾಗತಿಕ ಮಟ್ಟದ ಪ್ರಮುಖ ಪರಿಸರ ಒಪ್ಪಂದಗಳು ನೋಡಿರಿ. ಇವನು ಸಪ್ರೇಟ್ ವಿಡಿಯೋ ಮಾಡೋದು ಬೇಡ, ನಿಮಗೆ ಇದರಲ್ಲೇ ಎಲ್ಲ ಬಂತು. ಒಂದು 5 ನಿಮಿಷ ಆಗುತ್ತೆ ಭಾಳ ಅಂದರೆ. ನೋಡಿರಿ, ಪ್ಯಾರಿಸ್ ಒಪ್ಪಂದ 2015, ಪ್ಯಾರಿಸ್ ಒಪ್ಪಂದ 2015 ಹವಾಮಾನ ವೈಪರೀತ್ಯ ತಡೆಯಲು ವಿಶ್ವದ ದೇಶಗಳು ಮಾಡಿಕೊಂಡ ಐತಿಹಾಸಿಕ ಒಪ್ಪಂದ. ಇದೇ ಪ್ಯಾರಿಸ್ ಒಪ್ಪಂದದಲ್ಲಿ 1.5 ಡಿಗ್ರಿ ಸೆಲ್ಸಿಯಸನ್ನು ಒಳಗಡೆನೇ ಇರಬೇಕು. ನಮ್ದು ಏನಿರಬೇಕು, ಒಳಗಡೆ ಇರಬೇಕು. ಏನು ಟೆಂಪ್ರೇಚರ್, ಜಾಗತಿಕ ಟೆಂಪ್ರೇಚರ್ 1.5ನ ದಾಟಬಾರ್ದು, ಸೀಮಿತ ಇದರ ಮುಖ್ಯ ಗುರಿಯಾಗಿದ್ದು. ಇದಕ್ಕಾಗಿ ಪ್ರತಿಯೊಂದು ದೇಶ ಇಂಗಾಲ ಹೊರಸೂಸುವಿಕೆಯನ್ನು ಕಡಿಮೆಗೊಳಿಸಬೇಕಂತೇಳಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಬರುತ್ತೆ. 1987ರ ಭೂಮಿಯನ್ನು ಸೂರ್ಯನ ಹಾನಿಕಾರಕ UV ಕಿರಣಗಳಿಂದ ರಕ್ಷಿಸುವ ಓಜೋನ್ ಪದರದ ಕಾಪಾಡಲು ಈ ಒಪ್ಪಂದವನ್ನು ತರಲಾಯಿತು. ಓಜೋನ್ ಪದರಕ್ಕೆ ಹಾನಿ ಮಾಡುತ್ತಿದ್ದ ರೆಫ್ರಿಜರೇಟರ್, ಎಸಿಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ನಂತರ ರಾಸಾಯನಿಕ ಬಳಕೆಯನ್ನು ಜಾಗತಿಕ ಸಂಪೂರ್ಣ ನಿಷೇಧಿಸುವಲ್ಲಿ ಈ ಒಪ್ಪಂದ 100ಕ್ಕೆ 100 ಏನು ಯಶಸ್ವಿ ಆಗಿರ್ತಕ್ಕಂಥದ್ದು. ಮ್ಯಾಂಟ್ರಿಯಲ್ ಪ್ರೋಟೋಕಾಲು ಓಜೋನ್ ಬಗ್ಗೆ ಇರ್ತಕ್ಕಂಥದ್ದು. ಇದು ಪ್ಯಾರಿಸ್ ಒಪ್ಪಂದ ಟೆಂಪ್ರೇಚರ್ ಬಗ್ಗೆ. ಇನ್ನೊಂದು ಕ್ಯೋಟೋ ಪ್ರೋಟೋಕಾಲ್ ಅಂತ ಬರುತ್ತೆ. ಕೇಳ್ತಾನೆ ಎದ್ರ ಸಲುವಾಗಿ ಮಾಡಿದ್ರೆ ಅಂತ ಕೇಳ್ತಾನೆ. ಕ್ಯೋಟೋ ಪ್ರೋಟೋಕಾಲ್ 1990 ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುವ ಕಾರ್ಬನ್ ಡೈಆಕ್ಸೈಡ್ ಸೇರಿದಂತೆ 6 ಪ್ರಮುಖ ಹಸಿರು ಅನಿಲಗಳಾದ ಪ್ರಮುಖ ಕಡಿಮೆ ಮಾಡಲು ಜಪಾನ್ನಲ್ಲಿ ಈ ಒಪ್ಪಂದ ಮಾಡಿಕೊಂಡು, ಇದು ಮುಖ್ಯವಾಗಿ ಕೈಗಾರಿಕೆಗೊಂಡ ಶ್ರೀಮಂತ ದೇಶಗಳ ದೇಶ ಮಾಲೀಕತ್ವ ಪ್ರಮಾಣವನ್ನು ಕಡ್ಡಾಯವಾಗಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಜೀವ ವೈವಿಧ್ಯತೆ ಸಮಾವೇಶ ಗೊತ್ತಾಯ್ತು ನಿಮ್ಗೆ, 1992ರಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, ಸಸ್ಯ ಪ್ರಾಣಿ ಪಕ್ಷಿಗಳ ಒಟ್ಟಾರೆ ಪರಿಸರ ವೈವಿಧ್ಯತೆ, ಜೀವ ವೈವಿಧ್ಯತೆಯನ್ನು ವಿನಾಶದಿಂದ ರಕ್ಷಿಸಲು 1992ರಲ್ಲಿ ಒಂದು ಏನು ಒಪ್ಪಂದ ಆಯಿತು, ಜೀವ ವೈವಿಧ್ಯತೆ ಒಂದು ಸಮಾವೇಶ ಆಯಿತು. ಓಕೆ, ಈ ಭೂ ಶೃಂಗಸಭೆ ಈ ಒಪ್ಪಂದ ತರಲಾಯಿತು, ನೈಸರ್ಗಿಕ ಸಂಪನ್ಮೂಲ ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗಲು. ಆಮೇಲೆ ಇನ್ನೊಂದು 1971ರಲ್ಲಿ ಬಂತು ರಾಮ್ಸಾರ್ ಸೈಟ್ ಅಂತ ಕರಿತೀವಲ್ಲ ನಾವು, ರಾಮ್ಸಾರ್ ತಾಣಗಳಂತ ಕರಿತೀವಲ್ಲ, ಅದನ್ನು ರಾಮ್ಸಾರ್ ಸಮಾವೇಶ ಅಂತ ಮಾಡಿದರು. ಓಕೆ, ಜಗತ್ತಿನಾದ್ಯಂತ ಕ್ಷೀಣಿಸುತ್ತಿರುವ ಕೆರೆ, ನದಿ ಪ್ರಾಂತ್ಯಗಳ ಮ್ಯಾಂಗ್ರೂವ್ ಕಾಡುಗಳಂಥ ಜೌಗು ಪ್ರದೇಶಗಳನ್ನು ಸಂರಕ್ಷಿಸಲು ಇರಾನ್ನ ರಾಮ್ಸಾರ್ ನಗರದಲ್ಲಿ ಈ ಒಪ್ಪಂದವನ್ನು ಸಹಿ ಹಾಕಲಾಗಿರ್ತಕ್ಕಂಥದ್ದು. ನಿಯಂತ್ರಿಸುವುದು, ವಲಸೆ ಹಕ್ಕಿಗಳನ್ನು ಆಶ್ರಯ ನೀಡ್ತಕ್ಕಂಥದ್ದು. ಇದಕ್ಕೆ ಮೇನು ಮ್ಯಾಂಗ್ರೂವ್ ಕಾಡುಗಳು ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ನಮ್ಮ ಮ್ಯಾಂಗ್ರೂವ್ ಕಾಡುಗಳು. ನಿನ್ನೆ ನಾನು ಹೇಳಿದ್ದೆ ಯಾವುದರ ಏನು ಮಾರ್ಪಾಡುವಿಕೆ ಏನಂತ ಹೇಳಿದ್ದು ನಾನು, ಏನು ಬೇರುಗಳ ಮಾರ್ಪಾಡುವಿಕೆನ, ಎಲೆಯ ಮಾರ್ಪಾಡುವಿಕೆನ, ಕಾಂಡದ ಮಾರ್ಪಾಡುವಿಕೆನ ನಾನು ಇನ್ನೀ ಕ್ಲಾಸ್ ಒಳಗೆ ಹೇಳಿದ್ದೆವು. ಮ್ಯಾಂಗ್ರೂವ್ ಕಾಡುಗಳು ಏನಂತ ಉಸಿರಾಟದ ಬೇರುಗಳನ್ನು ಹೊಂದಿರ್ತದು. ನಿಮ್ಯಾಟೋಫೋರ್ಸ್ ರೂಟ್ ಅಂತ ಹೊಂದಿರತಕ್ಕಂಥದ್ದು. ಯಾವುದು ಮ್ಯಾಂಗ್ರೂವ್ ಕಾಡುಗಳು. ನಿಮ್ಯಾಟೋಫೋರ್ಸ್ ಅಂದರೆ ಉಸಿರಾಟದ ಬೇರುಗಳನ್ನು ಮೇಲೆ ಹೊಂದಿರುತ್ತೆ. ಅದು ಉಸಿರಾಟಕ್ಕೋಸ್ಕರ ನೀರಿನ ಮೇಲೆ ಬೇರುಗಳು ಬಂದಿರತಕ್ಕಂಥವು. ಓಕೆ, ಅವು ನೆನಪಿರಲಿ. ರೈಜೋಫೋರಸ್ ಅಂತಕ್ಕಂಥದ್ದು ಸಸ್ಯಗಳು, ನಿಮ್ಯಾಟೋಫೋರ್ಸ್ ರೂಟ್ಸ್ಗಳು ಬಂದಿರತಕ್ಕಂಥವು. ಓಕೆ, ಎಸ್ ನೋಡಿರಿ, ಒಂದಿಷ್ಟು ಏನಪ್ಪ ಅಂತಂದರೆ ಇಲ್ಲಿ ಬರ್ರಿ ನೋಡಿರಿ, ಕೆಲವೊಂದಿಷ್ಟು ಏನದಪ್ಪ ಅಂದರೆ ಅಪ್ಪಿಕೋ ಚಳವಳಿ. ಓಕೆ, ಅಪ್ಪಿಕೋ ಚಳವಳಿ ನಡೆದು ಸುಂದರ್ಲಾಲ್ ಬೋಗುನ್ನವರು ಮಾಡಿರ್ತಕ್ಕಂಥದ್ದು. ಇವೆಲ್ಲನೂ ನೋಡ್ತಾ ಹೋಗೋಣ. ಓಕೆ ನೋಡಿರಿ, ಪ್ರಪ್ರಥಮ ಬಾರಿಗೆ ಯಾವ ಚಳವಳಿ ನಡೀತಪ್ಪ ಅಂದರೆ 1730 ಒಳಗಡೆ ಬಿಷ್ಣೋಯ್ ಚಳವಳಿ ನಡೀತು. ನೋಡ್ಕೊಡ್ರಿ, ಬಿಷ್ಣೋಯ್ ಚಳವಳಿ ನಡೀತು 1930 ಬಿಷ್ಣೋಯ್ ಚಳವಳಿ ಎಲ್ಲಿ ನಡೀತು? ರಾಜಸ್ಥಾನ ಕೇರಿ ನೋಡ್ರಿ, ಕೆಂಜ್ರಲಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಸೈಡಿಗೆ ಆಗಿರ್ತೀನಿ ನೋಡ್ರಿ, ಬರಿತಾ ಇರ್ತೀನಿ ಕಾಣುತ್ತೆ. ಓಕೆ, ಇದರ ನೇತೃತ್ವ ಯಾರು? ಅಮೃತಾದೇವಿ ಇದರ ನೇತೃತ್ವ. ಕ್ವಶನ್ ಕೇಳೋಣ. ಅಮೃತಾದೇವಿ ಇದರ ನೇತೃತ್ವ ನೆನಪಿರಲಿ. ಓಕೆ, ಇಲ್ಲಿ 300ಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ. ಎರಡನೇದು ಯಾವುದಪ್ಪ ಅಂದರೆ ನೋಡ್ಕೊಡ್ರಿ, ಇವನ್ನ ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ಬಿಷ್ಣೋಯ್ ಚಳವಳಿ ಅಂತಕ್ಕಂಥದ್ದು. ಎರಡನೇದು ಚಿಪ್ಕೋ ಚಳವಳಿ. ಎರಡನೇದು ಯಾವುದು? ಚಿಪ್ಕೋ
ಚಿಪ್ಕೋ ಚಳವಳಿ ಅಂತ ಬರ್ತಕ್ಕಂಥದ್ದು ನೆನಪಿಟ್ಕೋರಿ. ಚಿಪ್ಕೋ ಚಳವಳಿ ಉತ್ತರಾಖಂಡದ ಗರ್ವಾಲದಲ್ಲಿ, ಉತ್ತರಾಖಂಡದ ಗರ್ವಾಲ, ಓಕೆ, ಗರ್ವಾಲದಲ್ಲಿ ನಡೀತೆ. ಇದ್ರದ್ದು ಯಾರು ಹೊಂದಿರ್ತಾರೆ ಅಂದರೆ ಮರ ಕಡಿಯೋದನ್ನು ವಿರೋಧಿಸಿ ಆಗಿರ್ತಕ್ಕಂಥದ್ದು ಇದ್ರದ್ದು ಸುಂದರ್ಲಾಲ್ ಬಹುಗುನ್ ಅವರು ಏನು ಹೊಂದಿರ್ತಾರೆ, ಇದ್ರದ್ದು ನೇತೃತ್ವವನ್ನು ಹೊಂದಿರ್ತಾರೆ, ಸುಂದರ್ಲಾಲ್ ಬಹುಗುನ್. ಓಕೆ, ಸುಂದರ್ಲಾಲ್ ಬಹುಗುನ್ ಮತ್ತು ಚಾಂದಿ ಪ್ರಸಾದ್ ಭಟ್. ಓಕೆ, ಚಾಂದಿ ಪ್ರಸಾದ್ ಭಟ್ ಇವು ನೋಡ್ಕೊಳ್ಳಿ, ಚಾಂದಿ ಪ್ರಸಾದ್ ಭಟ್. ಇನ್ನೊಂದು ನೆಕ್ಸ್ಟ್ ಮೂರನೇದು ಯಾವುದು, ಅಪ್ಪಿಕೋ ಚಳವಳಿ. ಓಕೆ, ಅಪ್ಪಿಕೋ ಚಳವಳಿಯನ್ನು ಯಾರು ಹೊಂದಿರ್ತಾರೆ ಅಂದರೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಅಪ್ಪಿಕೋ ಚಳವಳಿ 1983ರಲ್ಲಿ ಆಗಿರ್ತಕ್ಕಂಥದ್ದು. ಚಿಪ್ಕೋ ಚಳವಳಿ 1973ರಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, 1973ರಲ್ಲಿ ಆಗಿರ್ತಕ್ಕಂಥದ್ದು. ಇದನ್ನು ಯಾರು ಹೊಂದಿರ್ತಾರೆ ಅಂದರೆ ಪಾಂಡುರಂಗ್ ಹೆಗ್ಡೆ ಅವರು ನೇತೃತ್ವ. ನೋಡಿ, ಪಾಂಡುರಂಗ ಹೆಗ್ಡೆ ಅವರು ನೇತೃತ್ವ ಹೊಂದಿರ್ತಾರೆ. ಸೈಲೆಂಟ್ ವ್ಯಾಲಿ ಅಂತಕ್ಕಂಥದ್ದು. ಓಕೆ, ಜೀವ ವೈವಿಧ್ಯತೆಯನ್ನು ಕಾಪಾಡಲು ಸೈಲೆಂಟ್ ವ್ಯಾಲಿ 1970ರ ದಶಕದಲ್ಲಿ. ಓಕೆ, ನೋಡಿರಿ ಇನ್ನೊಂದು ನಾಲ್ಕನೇದು ಯಾವುದು, ಸೈಲೆಂಟ್ ವ್ಯಾಲಿ ಎಲ್ಲಿ ನೋಡಿ, ಸೈಲೆಂಟ್ ವ್ಯಾಲಿ 1970ರ ದಶಕದಲ್ಲಿ ಆಗಿರ್ತಕ್ಕಂಥದ್ದು. ಸೈಲೆಂಟ್ ವ್ಯಾಲಿ ಅಂತ ಹೇಳ್ತಕ್ಕಂಥದ್ದು ಇವನ್ನ 4 ಸ್ವಲ್ಪ ನೋಡಿಕೊಡ್ರಿ. ಓಕೆ, ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಇದು ಜಲವಿದ್ಯುತ್ ಯೋಜನೆಯನ್ನು ನೋಡಿ ಆಗಿರ್ತಕ್ಕಂಥದ್ದು. ಇವನ್ನ ಬಾಸರಿಕೆ ಏನು ಬಿಷ್ಣೋಯಿ ಚಳವಳಿ ರಾಜಕೇಲ್ರಿ ಗ್ರಾಮದಲ್ಲಿ ಅಮೃತಾದೇವಿ ಅವರು ಚಿಪ್ಕೋ ಚಳವಳಿನ ಉತ್ತರಾಖಂಡ ಸುಂದರ್ಲಾಲ್ ಬಹುಗುನ್ ಮತ್ತು ಚಾಂದಿ ಪ್ರಸಾದ್ ಭಟ್. ಅಪ್ಪಿಕೋ ಚಳವಳಿ 1983ರಲ್ಲಿ ಪಾಂಡುರಂಗ್ ಹೆಗಡೆ ಮತ್ತು ಸೈಲೆಂಟ್ ವ್ಯಾಲಿ ಚಳವಳಿ ಅಂತಕ್ಕಂಥದ್ದು ಒಂದು ಜಲವಿದ್ಯುತ್ ಯೋಜನೆಯನ್ನು ತಡೆದು ಆಗಿರ್ತಕ್ಕಂಥದ್ದು. ಓಕೆ, ಎಸ್ ನೋಡಿರಿ ಇವನ್ನಷ್ಟು ನೋಡ್ಕೊಡ್ರಿ, ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಓಕೆ, ಬಿಟ್ಟರೆ ಇವನ್ನಷ್ಟು ನೋಡ್ಕೊಡ್ರಿ, ಬಿಟ್ಟಲ್ಲ